ಸಿಎಂ ಸಿದ್ದರಾಮಯ್ಯಗೆ ಗಿಫ್ಟ್ ನೀಡಲಾಗಿದ್ದ ಹುಬ್ಲೋಟ್ ವಾಚ್ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯಗೆ ಗಿಫ್ಟ್ ನೀಡಲಾಗಿದ್ದ ಹುಬ್ಲೋಟ್ ವಾಚ್ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ತಮಿಳುನಾಡು ಮೂಲದ ಭ್ರಷ್ಟ ಕಂಪನಿ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಇಂದ ಈ ಉಡುಗೊರೆ ನೀಡಲಾಗಿದೆ ಅಂತೆ. ಬಿಡಿಎ ಇಂಜಿನಿಯರ್ ರಘುಗೆ ಪೇಮೆಂಟ್ ಮಾಡಿರುವ ಬಗ್ಗೆ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿಯ ಲೆಡ್ಜರ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ನಂತರ ನ್ಯಾಷನಲ್ ಮಾರ್ಕೆಟ್ ನಲ್ಲಿ ನಂಬರ್ 43ರಲ್ಲಿ ವಾಚ್ ಅನ್ನ ಖರೀದಿಸಿ ಸಿಎಂಗೆ ಗಿಫ್ಟ್ ಅನ್ನ ರಘು ನೀಡಿದ್ರಂತೆ. ಸಾಮಾಜಿಕ ಹೋರಾಟಗಾರ ಟಿಜೆ ಅಬ್ರಾಹಿಂ ಈ ಸ್ಫೋಟಕ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಆ ದಾಖಲೆಗಳನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಮಗದೊಂದು ಕಡೆ ಸಿಎಂ ಕಟ್ಟಿರುವಂತಹ ವಾಚ್ ಏನಿತ್ತು, ಆ ವಾಚ್ ನ ದೃಶ್ಯಾವಳಿಗಳನ್ನ ಕೂಡಿಸ್ತಾ ಇದ್ದೀವಿ. ಒಂದ್ ಕಡೆ ದಾಖಲೆ, ಇನ್ನೊಂದು ಕಡೆ ವಾಚಿನ ಬಗ್ಗೆ. ಇತ್ತೀಚೆಗಷ್ಟೇ ರಾಮಲಿಂಗಂ ಕನ್ಸ್ಟ್ರಕ್ಷನ್ ನ ಮಾಲೀಕ ಚಂದ್ರಕಾಂತ್ ಮನೆ ಮೇಲೆ ಐಟಿ ದಾಳಿ ನಡೆದಿತ್ತು. ಪಬ್ಲಿಕ್ ಟಿವಿ ಇದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ಕೂಡ ನಿಮಗೆ ನೀಡಿತ್ತು. ಸದ್ಯ ಸಿಬಿಐ ಬಂಧನದಲ್ಲಿ ರಾಮಲಿಂಗಂ ಕನ್ಸ್ಟ್ರಕ್ಷನ್ ನ ಮಾಲೀಕ ಚಂದ್ರಕಾಂತ್ ಇದ್ದಾರೆ. ಹಾರಂಗಿ ಡ್ಯಾಮ್ ನ ಲೇನ್ ಕಾಮಗಾರಿ ಗುತ್ತಿಗೆ ಬಿಡ್ ಅನ್ನ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಮಾಡಿತ್ತು. ಆದರೆ ಭ್ರಷ್ಟ ಕಂಪನಿ ಅಂತ ಮೊದಲು ತಿರಸ್ಕಾರಗೊಂಡಿತ್ತು. ಅದಾದ ನಂತರ ಸಚಿವರ ಪ್ರಭಾವವನ್ನ ಬಳಸಿ ಗುತ್ತಿಗೆಯನ್ನ ಈ ಕಂಪನಿ ಪಡೆದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಸುನೀಲ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನೀಲ್, ಏನಿದೆ ಈ ಆರೋಪದ ಬಗ್ಗೆ ಮತ್ತಷ್ಟು ಮಾಹಿತಿ? ಅರುಣ್, ಏನ್ ಈ ಹುಬ್ಲೆಟ್ ವಾಚ್ ಬಗ್ಗೆ ಒಂದು ವರ್ಷದಿಂದನೂ ಏನ್ ಸುದ್ದಿಯಲ್ಲಿದೆ. ಮೊನ್ನೆ ತಾನೇ ಒಂದು ಲೋಕಾಯುಕ್ತ ಕೋರ್ಟ್ ಅಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅಬ್ರಾಹಂ ಅವರು ಏನು PCR ಅನ್ನು ಸಲ್ಲಿಸಿದ್ರು, ಅದು ಕೂಡ ವಜಾ ಆಗಿತ್ತು. ಆದ್ರೆ ಮೊನ್ನೆ ಈ ಒಂದು ಐಟಿ ಡಿಪಾರ್ಟ್ಮೆಂಟ್ ನವರು ಈ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ ಮತ್ತೆ ಜಯಚಂದ್ರ ಮತ್ತೆ ಚಿಕ್ಕರಾಯಪ್ಪ ಅವ್ರ ಮನೆ ಮೇಲೆ ದಾಳಿ ಮಾಡಿದಾಗ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿಯ ಒಂದು ಹಾರ್ಡ್ ಡಿಸ್ಕ್ ನಲ್ಲಿ ಅವರೊಂದು ಎಕ್ಸೆಲ್ ಒಂದು ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಒಂದು ಯಾವ ಕಂಪನಿಗಳಿಗೆ ಯಾರ್ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾಹಿತಿಯನ್ನಿತ್ತು. ಆ ಮಾಹಿತಿಯನ್ನು ಇವತ್ತೊಂದು ಸಾಮಾಜಿಕ ಕಾರ್ಯಕರ್ತ ಅಬ್ರಾಹಂ ಒಂದು ಬಿಡುಗಡೆಗೊಳಿಸಿದ್ದಾರೆ. ಅದರಲ್ಲಿ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿಗೆ ಕೆಂಪೇಗೌಡ ಲೇಔಟ್ ಏನು ಒಂದು ಲೇಔಟ್ ಕನ್ಸ್ಟ್ರಕ್ಷನ್ಗೆ ಒಂದು ಅಪ್ರೂವಲ್ ಸಿಕ್ಕಿತ್ತು. ಅದಕ್ಕಾಗಿ ರಾಮಲಿಂಗಂ ಕಂಪನಿಯಿಂದ ಸಾಕಷ್ಟು ಒಂದು ಪ್ರಮಾಣದಲ್ಲಿ ಹಣ ಏನು ಬಿಡಿಎ ಅಧಿಕಾರಿಯಾದಂತಹ ರಘುಗೆ ಹರಿದೋಗಿದೆ. ಅದರಲ್ಲಿ ಹರಿದೋಗಿರ್ತಕ್ಕಂಥ ಹಣದಲ್ಲಿ ರಘು ಯಾರು ಸಿಎಂಗೆ ಮತ್ತೆ ಜಯಚಂದ್ರಗೆ ಮತ್ತೆ ತಾವು ಖುದ್ದಾಗಿ 3 ವಾಚ್ಗಳನ್ನ ಖರೀದಿ ಮಾಡಿದ್ದಾರೆ ಅನ್ನೋದನ್ನ ಆ ಎಕ್ಸೆಲ್ ಶೀಟ್ ಅಲ್ಲಿ ಒಂದು ತೋರಿಸಿದ್ದಾರೆ. 43 ಈ ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಶಾಪ್ ನಂಬರ್ 43ರಲ್ಲಿ ಹೋಗಿ ಇವರು ವಾಚನ್ನ ಖರೀದಿ ಮಾಡ್ತಾರೆ. ಆ ವಾಚನ್ನ ಖರೀದಿ ಮಾಡಿದಕ್ಕೆ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿಯವರು ಹಣವನ್ನು ನೀಡಿದ್ದಾರೆ ಅಂತ ಇವರು ಅಬ್ರಾಹಂ ಅವರು ಒಂದು ಆರೋಪ ಮಾಡ್ತಾ ಇದ್ದಾರೆ. ಅರುಣ್, ಬಟ್ ಸುನೀಲ್, ಈ ವಾಚ್ ಅನ್ನ ಇನ್ಯಾರೋ ಕೊಟ್ಟಿದ್ರು ಅನ್ನೋ ಮಾಹಿತಿಯನ್ನ ಕೂಡ ಕೊಟ್ಟಿದ್ರು, ಆರೋಪವನ್ನ ಕೂಡ ಮಾಡಿದ್ರು. ಆದ್ರೆ ಅದೆಲ್ಲವೂ ಕೂಡ ಸುಳ್ಳ ಹೆಂಗಿದ್ರೆ ಇವಾಗ? ಹೌದು ಅರುಣ್, ಯಾಕಂದ್ರೆ ಇವ್ರು ಹೇಳುವ ಪ್ರಕಾರ ಸಿಎಂಗೆ ವಾಚ್ ಆರೋಪ ಕೇಳಿ ಬಂದ 15 ದಿನಗಳ ನಂತರ ಇದು ನನ್ನ ಸ್ನೇಹಿತ ಗಿರೀಶ್ ಚಂದ್ರ ಕೊಟ್ಟಿದ್ದು ಅಂತ ಹೇಳ್ತಾರೆ. ಆದ್ರೆ ಆರೋಪ ಕೇಳಿಸಿದ ತಕ್ಷಣ ಯಾಕೆ ಇವರು ಹೇಳೋದಿಲ್ಲ, ಅವ್ರ ಹೆಸರು ಯಾಕೆ ಹೇಳೋದಿಲ್ಲ? ಜಯಚಂದ್ರ ಮತ್ತೆ ಯಾರು ಇವ್ರು ಗಿರೀಶ್ ಇದ್ದಾರೆ, ಅವರು ತುಂಬಾನೇ ಒಂದು ಸ್ನೇಹಿತರಾಗಿದ್ರು. ಆ ಸ್ನೇಹಿತರ ದೃಷ್ಟಿಯಿಂದ ಅವರ ಮೇಲೆ ಈ ಒಂದು ವಾಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಈ ವಾಚ್ ನಿಜವಾಗ್ಲೂ ಕೂಡ ಲಕ್ಷ್ಮಣ್ ಮತ್ತೆ ರಘು 3 ಜನನು ಹೋಗಿ ಆ ಒಂದು ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಖರೀದಿ ಮಾಡ್ಕೊಂಡು ಬಂದಿದ್ದಾರೆ. ಆ ಖರೀದಿ ಮಾಡಿದಕ್ಕೆ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿಯಿಂದ ಹಣ ಹೋಗಿದೆ. ಅದಕ್ಕಾಗಿ ನನ್ನ ಹತ್ರ ಸೂಕ್ತ ದಾಖಲೆ ಇದೆ. ಈ ದಾಖಲೆಗಳನ್ನ ರಾಮಲಿಂಗಂ ಕನ್ಸ್ಟ್ರಕ್ಷನ್
ಕಂಪನಿ ಅವರಿಂದಾನೇ IT ಅಧಿಕಾರಿಗಳು ವಶಪಡಿಸಿಕೊಂಡಿರ್ತಕ್ಕಂಥ ದಾಖಲೆಗಳು ಅನ್ನೋದನ್ನು ಕೂಡ ಒಂದು ಮಾಹಿತಿ ನೀಡ್ತಾರೆ ಅರುಣ್. ಆದ್ರೆ ಸುನೀಲ್, ಖರೀದಿ ಮಾಡಿದ್ದೋಕೆ ಈಗ ನ್ಯಾಷನಲ್ ಮಾರ್ಕೆಟ್ಗೆ ಹೋಗ್ತಾರೆ, ನಂಬರ್ 43 ಶಾಪ್ ನಲ್ಲಿ ಖರೀದಿ ಮಾಡ್ತಾರೆ, ಅದೆಲ್ಲವೂ ಕೂಡ ಕಂಪನಿಯಲ್ಲಿ ಉಲ್ಲೇಖ ಆಗಿದೆ. ಆದ್ರೆ ಇದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದೀನಿ ಅನ್ನೋದೆಲ್ಲಾದ್ರೂ ಉಲ್ಲೇಖ ಇದೆಯಾ? ಅವರಿಗೆ ಕೊಟ್ಟಿದ್ದಾರೆ ಅಂತ ಉಲ್ಲೇಖ ಇಲ್ಲ. ಆದ್ರೆ ಅಲ್ಲಿ ಹೂಬ್ಲೋಟ್ ವಾಚ್ ಏನ್ ಖರೀದಿ ಮಾಡಿದ್ದಾರೆ, ರಘು ಏನು ಹೂಬ್ಲೋಟ್ ವಾಚ್ ಕಟ್ತಾರೆ, ಮತ್ತೆ CM ಏನು ಹೂಬ್ಲೋಟ್ ವಾಚ್ ಕಟ್ತಾರೆ, ಎರಡು ಕೂಡ ಒಂದೇ ವಾಚ್, ಎರಡು ಕೂಡ ಒಂದೇ ಅಂಗಡಿಲಿ ಪರ್ಚೇಸ್ ಮಾಡಿದ್ದಾರೆ ಅನ್ನೋದು ಇವ್ರ ಆರೋಪ. ಆದ್ರೆ CM ಗೆ ಕೊಟ್ಟಿದ್ದಾರೆ ಅಂತ ಹೇಳಲ್ಲ. ಆದ್ರೆ ಆ ವಾಚ್ ಖರೀದಿ ಏನ್ ಮಾಡಿದ್ದಾರೆ, ಎರಡೇ ವಾಚ್ ಅವತ್ತು ಬೆಂಗಳೂರಿಗೆ ಬಂದು ಈ ಕರ್ನಾಟಕದಲ್ಲಿ ಇರ್ತಕ್ಕಂತ ಎರಡು ವಾಚ್ಗಳು ರಘು ಮತ್ತೆ ಜಯಚಂದ್ರ, ಇದು ಮಹದೇವಪ್ಪ ಮತ್ತೆ CM ಈ 3 ಜನರ ಬಳಿ ಇದೆ. ಆ 3 ವಾಚ್ ಅನ್ನು ಕೂಡ ಅದೇ ಒಂದು ಶಾಪ್ ಇಂದಾನೆ ಖರೀದಿ ಮಾಡಿರೋದು ಅನ್ನೋದನ್ನ ಇವರು ಆರೋಪ ಮಾಡ್ತಾರೆ ಅರುಣ್. ಓಕೆ ಸುನೀಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ತಮಿಳುನಾಡು ಮುಖ್ಯಮಂತ್ರಿ ಅಭಿಮಾನಿಗಳ ಅಮ್ಮ ಪುರುಚಿ ತಲೈವಿ ಜಯಲಲಿತಾ ಯುಗಾಂತ್ಯವಾಗಿದೆ. ಅನಾರೋಗ್ಯದಿಂದ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಕಳೆದ 75 ದಿನಗಳ ಕಾಲ ಜೀವನ್ ಮರಣದ ನಡುವೆ ಹೋರಾಡಿದ್ರು. ಕೊನೆಗೂ ಕೂಡ ಇಹಲೋಕದ ಪಯಣವನ್ನು ಮುಗಿಸಿದ್ದಾರೆ. ಲಕ್ಷಾಂತರ ಅಭಿಮಾನಿಗಳ ಶೋಕ ಸಾಗರದ ಮಧ್ಯೆ ಮರೀನಾ ಬೀಚ್ನ MGR ಸ್ಮಾರಕ ಪಕ್ಕದಲ್ಲೇ ಅಸ್ತಂಗತರಾದರು, ಅಮರರಾದರು ಜಯಲಲಿತಾ. ಅಮ್ಮನ ಅಂತಿಮ ದರ್ಶನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ತಮಿಳುನಾಡು ಅಮ್ಮ ಜಯಲಲಿತಾ ವಿಧಿವಶರಾಗಿದ್ದು ನಿನ್ನೆ 11:30 ಸಂದರ್ಭದಲ್ಲಿ ರಾತ್ರಿ ಈ ಒಂದು ಸುದ್ದಿ ಪ್ರಕಟಗೊಳ್ತು. ಅಪೋಲೋ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರನ್ನ ಎಳೆದಿದ್ದಾರೆ ಅಂತ